ಈ ಅಫರ್ಮೇಷನ್ಸ್ಗೂ ಮಂತ್ರಾಸ್ಗೂ ಸ್ವಿಚ್ ವರ್ಡ್ಸ್ಗೂ ಇರೋ ವ್ಯತ್ಯಾಸ ಏನು? ಆಹಾರ ಎಂಬುವ ಒಂದು ಬ್ರಾಕೆಟ್ ಅಲ್ಲಿ ಚೈನೀಸು ಬರುತ್ತೆ, ಇಟಾಲಿಯನು ಬರುತ್ತೆ, ಇಂಡಿಯನು ಬರುತ್ತೆ, ಸೌತ್ ಕೊರಿಯನು ಬರುತ್ತೆ. ಒಟ್ಟಿನಲ್ಲಿ ಅದು ಆಹಾರ ಅಷ್ಟೇ. ನೀವು 10 years ago ಡಿಡ್ ಯು ನೋ ದಟ್ ಯು ವಿಲ್ ಬಿ ಹಿಯರ್ ಇನ್ ದಿಸ್ ಪ್ಲೇಸ್? ಇಲ್ಲ. ಆದರೆ 10 years ago ಇಂದ ನೀವು ಮಾಡ್ತಿದ್ದ ಪ್ರಯತ್ನಗಳು ಇವತ್ತು ಫಲ ನೀಡ್ತಿದೆ. 10 ರೂಪಾಯಿ ನೀರಲ್ಲಿ ತಗೊಳ್ಳೋ ಬದಲು ಇಲ್ಲೇ ಪರವಾಗಿಲ್ಲ ಕುಡ್ದು ಬಿಡೋಣ ಸ್ಕೆಚ್ ಹಾಕ್ತೆ. ಯಾರು ಮಾಡಿದ ತಪ್ಪು? ನಾನೇ ಮಾಡಿದ ತಪ್ಪು. ಅನುಭವಿಸ್ತಾ ಇರೋದು ಯಾರು? ನಾನೇ ಆಮೇಲೆ ಅದಕ್ಕೆ ನನ್ನ ಹಣೆ ಬರ ಚೆನ್ನಾಗಿರ್ಲಿಲ್ಲ ಅಂದ್ರೆ ಏನರ್ಥ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಕೇಳಿದ್ದೀವಿ ಮಂತ್ರನ, ಸುಮಾರು ಸತಿ ಪಠಿಸ್ತೀವಿ. ಬಟ್ ಡು ಯು ನೋ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹ್ಯಾಸ್ ಎ ಪವರ್ ಟು ಕಿಲ್ ಕ್ಯಾನ್ಸರ್ ಸೆಲ್ಸ್ ಅಂತ. ಓಕೆ ಶ್ರುತಿ, ಈಗ ಇದೇ ಕಾಡಲ್ಲೋ ಎಲ್ಲೋ ಒಂದ್ ಕಡೆ ಕತ್ಲ ನಡ್ಕೊಂಡು ಹೋಗ್ತಿದ್ದೀನಿ, ನೀವು ಹೇಳ್ದಂಗೆ ಹಿಂದೆ ಯಾವ್ದೋ ದೆವ್ವ ಬರ್ಬೋದು ಅಂತ ಭಯ ಇದ್ರೆ, ಈಗ ಜನಲಾಗಿ ನಾವು ಏನ್ ಮಾಡ್ತೀವಿ, ಹನುಮಾನ್ ಚಾಲೀಸ ಹೇಳ್ತೀವಿ ಆಯ್ತಾ, ಅಥವಾ ದೇವಿ ಸ್ತೋತ್ರ ಹೇಳ್ತೀವಿ, ನಾವು ಹೇಳ್ಕೊಂತೀವಲ್ಲ. ಈ ತರದ ನಮ್ಮ ಶ್ಲೋಕಗಳೇನಿರುತ್ತಲ್ಲ, ನಮ್ಮ ಶ್ಲೋಕಗಳಾಗ್ಬೋದು ಅಥವಾ ಅಫರ್ಮೇಷನ್ಸ್ ಅಂತ ಏನ್ ಬರೀತೀವಿ, ಈ ಅಫರ್ಮೇಷನ್ಸ್ಗೂ ಮಂತ್ರಾಸ್ಗೂ ಸ್ವಿಚ್ ವರ್ಡ್ಸ್ಗೂ ಇರೋ ವ್ಯತ್ಯಾಸ ಏನು? ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಓನ್ಲಿ ಥಿಂಗ್ ಇಸ್, ಏನ್ ಹೇಳ್ತೀರಾ, ಇವಾಗ ಆಹಾರ ಎಂಬುವ ಒಂದು ಬ್ರಾಕೆಟ್ ಅಲ್ಲಿ ಚೈನೀಸು ಬರುತ್ತೆ, ಇಟಾಲಿಯನು ಬರುತ್ತೆ, ಇಂಡಿಯನು ಬರುತ್ತೆ, ಸೌತ್ ಕೊರಿಯನು ಬರುತ್ತೆ. ಒಟ್ಟಿನಲ್ಲಿ ಅದು ಆಹಾರ ಅಷ್ಟೇ. ಅದೇ ರೀತಿಯಲ್ಲಿ ಮಂತ್ರಾಸನ್ನ, ಶ್ಲೋಕಾಸನ್ನ, ಸ್ತೋತ್ರಗಳನ್ನು ನಾವು ವೇದಿಕ್ ಸ್ವಿಚಸ್ ಅಂತಾನು ಕರಿತೀವಿ. ಒಂದೊಂದೇ ಪದ ನಾವು ಒಂದೊಂದ್ಸತಿ ಬಳಸಿದಾಗ ಅದು ಒಂದು ವೇದಿಕ್ ಸ್ವಿಚ್ ಆಗತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಬಳಸಿದಾಗ, ಅಥವಾ ಇಟಾಲಿಯನ್ ಸ್ವಿಚ್ ವರ್ಡ್ಸು ಇದೆ, ಬೈ ದ ವೇ ಬೇರೆ ಬೇರೆ ಭಾಷೆಗಳಲ್ಲೂ ಸ್ವಿಚ್ ವರ್ಡ್ಸ್ ಇದೆ, ಗ್ರೀಕ್ ಸ್ವಿಚ್ ವರ್ಡ್ಸು ಇದೆ. ಗೊತ್ತಾಯ್ತಾ? ನಾವು ಆಂಗ್ಲ ಭಾಷೆ ಯಾಕೆ ಬಳಸ್ತೀವಿ ಅಂದ್ರೆ ನಮಗೆ ಅರ್ಥ ಆಗುವ ಒಂದು ಭಾಷೆ ಆಗಿರೋ ಕಾರಣದಿಂದಾಗಿ ಇನ್ನು ಸರಳ ಅಂತ ಅಷ್ಟೇ. ಸೊ ಹಾಗಾಗಿ ಅದನ್ನು ಬಳಸಿದಾಗ ಅದು ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಕೆಲವೊಬ್ಬರಿಗೆ ಮಂತ್ರಗಳ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ, ಅದು ಬೇಗ ಕೆಲಸ ಮಾಡುತ್ತೆ. ಕೆಲವೊಬ್ಬರಿಗೆ ಸ್ವಿಚಸ್ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ, ಅದು ಬೇಗ ಕೆಲಸ ಮಾಡುತ್ತೆ. ಕೆಲವೊಬ್ರು ಎಲ್ಲವನ್ನು ನಂಬ್ತಾರೆ, ಎಲ್ಲವನ್ನು ಮಾಡ್ತಾರೆ. ಈಗ ನೋಡಿ, ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಕೇಳಿದ್ದೀವಿ ಮಂತ್ರನ, ಸುಮಾರು ಸತಿ ಪಠಿಸ್ತೀವಿ. ಬಟ್ ಡು ಯು ನೋ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹ್ಯಾಸ್ ಎ ಪವರ್ ಟು ಕಿಲ್ ಕ್ಯಾನ್ಸರ್ ಸೆಲ್ಸ್ ಅಂತ? ಆ ಒಂದು ಶಕ್ತಿ ಆ ಒಂದು ಮಂತ್ರದಲ್ಲಿ ಅಡಗಿದೆ. ಎಸ್, ದಟ್ ಇಸ್ ದಿ ಪವರ್ ಆಫ್ ದಟ್ ಮಂತ್ರ. ಆದರೆ ಇಲ್ಲಿ ಡಿಸ್ಕ್ಲೇಮರ್, ನಾವು ಮೆಡಿಕಲ್ ಸೈನ್ಸ್ ತದ್ವಿರುದ್ಧವಾಗಿ ಏನನ್ನು ಹೇಳ್ತಾ ಇಲ್ಲ, ಅದ್ರ ಪಾಡಗದಿದೆ. ಈಗ ಎಷ್ಟೊಂದು ಜನರು ಯಾಕೆ ಬೇಗ ಗುಣಮುಖಿ ಆಗ್ತಾರೆ ಹೇಳಿ? ಯಾಕಂದ್ರೆ ದರ್ ಇಸ್ ಅನದರ್ ಸಾಲಿಡ್ ಸೋರ್ಸ್ ಆಫ್ ಸ್ಟ್ರೆಂತ್. ಆ ಒಂದು ಎಸ್, ನಾನು ಗುಣಪಡಿಸಬೇಕನ್ನು ನನ್ನ ಜೀವನದಲ್ಲಿ ತರಬೇಕು, ಐ ಹ್ಯಾವ್ ಟು ಬಿಕಮ್ ಆಲ್ ರೈಟ್, ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ಮೈ ಫೀಟ್ ಅಂತ. ಆ ನಂಬಿಕೆ ಎಲ್ಲಿಂದ ಸೃಷ್ಟಿಯಾಗತ್ತೆ? ಭಗವಂತನಿಂದ ಸೃಷ್ಟಿಯಾಗಬಹುದಾಗಿದೆ, ಅಥವಾ ಇಂಥ ಪ್ರಾಕ್ಟಿಸಸ್, ಹೋಲಿಸ್ಟಿಕ್ ಸ್ಪಿರಿಚುವಲ್ ಪ್ರಾಕ್ಟಿಸಸ್ ಇಂದ ಸೃಷ್ಟಿಯಾಗಬಹುದಾಗಿದೆ. ಇದನ್ನ ಅದಕ್ಕೆ ನಾವು ಕಾಂಪ್ಲಿಮೆಂಟರಿ ಅಂತ ಹೇಳಿದ್ದು. ಹೋಲಿಸ್ಟಿಕ್ ಹೀಲಿಂಗ್ ಇಸ್ ಆಲ್ವೇಸ್ ಕಾಂಪ್ಲಿಮೆಂಟರಿ. ಇವಾಗ ನೀವು ಯಾವ್ದೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅದಕ್ಕೆ ಕಾಂಪ್ಲಿಮೆಂಟರಿ ಇಸ್ ಹೋಲಿಸ್ಟಿಕ್ ಹೀಲಿಂಗ್. ಜೊತೆಯಲ್ಲಿ ಇದನ್ನು ಮಾಡಿದಾಗ ಇದ್ರ ಒಂದು ಪರಿಹಾರ ಇಸ್ ವೆರಿ ಸ್ಟ್ರಾಂಗ್, ಇದ್ರೊಂದು ರಿಸಲ್ಟ್ ಇಸ್ ವೆರಿ ಸ್ಟ್ರಾಂಗ್. ಬಹುಶಃ ಈ ಮಾತನ್ನು ಹೇಳಿದಾಗ ಪೀಪಲ್ ಮೈಟ್ ಹ್ಯಾವ್ ಅ ಕ್ವೆಶ್ಚನ್ ಮಾರ್ಕ್, ಡೌಟ್ ಬರಬಹುದು. ಆದ್ರೆ ಒಂದ್ಸತಿ ಅಲ್ಲ, ಇದು 2-3 ಸತಿ ಆಗಿರುವ ವಿಷಯ. ಈಗ ರೀಸೆಂಟ್ ಆಗಿ ಒಬ್ರು ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಮೆಸೇಜ್ ಮಾಡಿದ್ರು. ಸೊ ಅವರು ಕಿಡ್ನಿ ಸ್ಟೋನ್ಸ್ ಸ್ವಿಚ್ ಅನ್ನು ಕೊಟ್ವಿ. ಹೀರೋಲ್ಲ, ಈ ಕಿಡ್ನಿ ಸ್ಟೋನ್ಸ್ ಎಲ್ಲ ಇರೋದು ಜಾಸ್ತಿ ನೀರ್ಗಿರೆಲ್ಲ ಕುಡಿಯೋಕೆ ಹೋಗ್ಬಾರ್ದು ಅಂತವ್ರಿಗೆಲ್ಲ ನಾವು ವಾಟರ್ ಚಾರ್ಜಿಂಗ್ ಮಾಡಿ ಅಂತೆಲ್ಲ ಹೇಳಲ್ಲ. ಅಂದ್ರೆ ಸ್ವಿಚ್ ವರ್ಡ್ಸ್ ಅನ್ನು ಎನರ್ಜಿ ಸರ್ಕಲ್ ಅಲ್ಲಿ ಬರ್ದು 1 ಗ್ಲಾಸ್ ನೀರನ್ನು ಅದ್ರ ಮೇಲೆ ಇಟ್ಟರು ಅದು ಆ ಎನರ್ಜಿ ತಗೊಳುತ್ತೆ ನೀರು. ಯಾಕೆ? ನಮ್ಮ ದೇಹ 70% ವಾಟರ್. ಸೊ ಏನಿರುತ್ತೋ ಆ ನೀರ್ ಗ್ಲಾಸ್ ಅಲ್ಲಿ ಅದು ನಮ್ಮ ದೇಹಕ್ಕೆ ಹೋಗಿ ಸೇರ್ಕೊಂಡು ಆ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್ ಲೈಕ್ ಮೆಡಿಸಿನ್. ಅರ್ಥ ಆಯ್ತಾ? ಸೊ ಅವ್ರಿಗೆ ನೀರೆಲ್ಲ ಕುಡಿಬೇಡಿ ಅಂತ ಹೇಳಿದ್ವಿ, ಆತರ ವಾಟರ್ ಚಾರ್ಜಿಂಗ್ ಮಾಡಬೇಡಿ. ಬಟ್ ಈ ಸ್ವಿಚ್ ವರ್ಡ್ ಅನ್ನು ನೀವು ದೇಹದ ಎಡಭಾಗದ ಮೇಲೆ ಬರ್ಕೊಳ್ಳಿ ಅಂತ. ನೆಕ್ಸ್ಟ್ ಅವ್ರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಹೋದಾಗ ಇರ್ಲೇ ಇಲ್ಲ, ಆಲ್ ಕ್ಲಿಯರ್, ನೋ ಕಿಡ್ನಿ ಸ್ಟೋನ್ಸ್, ಫ್ಲಶ್ ಔಟ್ ಆಗಿದೆ ಸಿಸ್ಟಮ್ ಇಂದ. ಅದು ಒಂದು. ದಿ ಅದರ್ ಒನ್ ವಾಸ್ ದಿಸ್ ಲೇಡಿ ಮೆಸೇಜ್ ವಿತ್ ಓವರಿಯನ್ ಸಿಸ್ಟ್. 3 ಸಿಸ್ಟ್ ಇದೆ ಅಂತ ಒಂದು ಜಾಗದಲ್ಲಿ ಗೊತ್ತಾಯ್ತು. ಸಿಸ್ಟನ್ ತೆಗಿಸ್ಲೇಬೇಕು, ಬಿಕಾಸ್ ಯುನೋ ಅಂಡ್ ಆಲ್ಸೋ ಕನ್ಸೆಪ್ಷನ್ ಪ್ಲಾನ್ಸ್ ಇತ್ತು ಅವ್ರ ಜೀವನದಲ್ಲಿ. ಸರಿ, ನಾವೇನ್ ಹೇಳಿದ್ವಿ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇದೆ, ಹೋಗಿ ಏನ್ ಡಾಕ್ಟರ್ ಹೇಳಿದಾರೋ ಆ ಕೆಲಸ ಮಾಡಿ. ಫಸ್ಟ್ ನೀವು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಎಲ್ಲ ಮಾಡಿಸ್ಕೊಳ್ಳಿ. ಇದ್ರ ನಡುವಿನಲ್ಲಿ ಈ ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಸ್ವಿಚ್ ಅನ್ನು ಅಳವಡಿಸಿ ಅಂತ. ದ ನೆಕ್ಸ್ಟ್ ಟೈಮ್ ಶಿ ವೆಂಟ್ ಫಾರ್ ಅ ಸ್ಕ್ಯಾನ್, ಸಿಸ್ಟೇ ಇರ್ಲಿಲ್ಲ. ಮೇ ಬಿ ಇಲ್ಲೇನೋ ತಪ್ಪಾಗಿರ್ಬೋದೇನೋ, ಆಗತ್ತಲ್ವಾ, ಇನ್ನೊಂದ್ ಜಾಗದಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡ್ಸೋಣ ಅಂದ್ರೆ ಅಲ್ಲೂ ಇರ್ಲಿಲ್ಲ. ಸೊ ಆಮೇಲೆ ಕೇಳದಂತೆ ಡಾಕ್ಟರ್, ಸೆಕೆಂಡ್ ಡಾಕ್ಟರ್, ಇಲ್ವಲ್ಲಮ್ಮ, ಏನು ಇಲ್ವಲ್ಲ, ಮತ್ತೆ ಯಾರು ಹೇಳಿದ್ರು ನಿಮ್ಗೆ ಸಿಸ್ಟ್ ಇದೆ ಅಂತ? ಅದೇ ಮೊದಲ ರಿಪೋರ್ಟ್ ಅಲ್ಲಿ ಇತ್ತು, ಸ್ಕ್ಯಾನ್ ಮಾಡ್ದಾಗಿತ್ತು,
ಇಟ್ ವಾಸ್ ಆಸ್ ಕ್ಲಿಯರ್ ಅಸ್ ದಟ್. ಸೊ ಇದೆಲ್ಲ ಒಂದೊಂದ್ಸತಿ ಹಿಂಗ್ ಕೆಲಸ ಮಾಡತ್ತೆ ಅಂತ ನಮಗೂ ಅನ್ಸುತ್ತೆ. ಇಟ್ಸ್ ಜಸ್ಟ್ ದಿ ಪವರ್ ಆಫ್ ಯುವರ್ ಓನ್ ಮೈಂಡ್. ಸಿಂಪಲ್ ಎಕ್ಸಾಂಪಲ್, ರಾಜೇಶ್, 20 years earlier or 10 years ಹಿಂದೆ ನೀವ್ ಏನ್ ಮಾಡ್ತಿದ್ರಿ? ನೀವ್ ಎಲ್ಲಿದ್ರಿ? ನಿಮ್ ಜೀವನ ಹೆಂಗಿತ್ತು? ನೀವು ಇವತ್ತು ಪಾಡ್ಕಾಸ್ಟ್ ನಡೆಸ್ತಾ ಇದ್ದೀರಾ. ಯು ಆರ್ ದಿಸ್ ವರ್ಲ್ಡ್ ಫೇಮಸ್ ಗೈ, ರಾಜೇಶ್, ಕರೆಕ್ಟ್? ನೀವು 10 years ago ಡಿಡ್ ಯು ನೋ ದಟ್ ಯು ವಿಲ್ ಬಿ ಹಿಯರ್ ಇನ್ ದಿಸ್ ಪ್ಲೇಸ್? ಇಲ್ಲ. ಆದರೆ 10 years ago ಇಂದ ನೀವು ಮಾಡ್ತಿದ್ದ ಪ್ರಯತ್ನಗಳು ಇವತ್ತು ಫಲ ನೀಡ್ತಿದೆ, ಕರೆಕ್ಟಾ? ಅಚಾನಕ್ ಆಗಿ ಒನ್ ಫೈನ್ ಡೇ ಯು ಡಿಂಟ್ ಬಿಕಮ್ ಅ ಪಾಡ್ಕಾಸ್ಟರ್. ರೇಡಿಯೋ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ರಿ, ಅಷ್ಟು ಜನಪ್ರಿಯ ಕಾರ್ಯಕ್ರಮ ಆಗಿತ್ತು, ಜನ ನಿಮ್ನ ಅಷ್ಟು ಇಷ್ಟಪಟ್ರು, ನೀವು ಹೇಳೋ ಮಾತೆಲ್ಲ ಕೇಳ್ತಿದ್ರು. ಅಂದ್ರೆ ಯು ಬಿಲ್ಟ್ ಯೋರ್ ಸೆಲ್ಫ್ ಟು ಕಮ್ ಹಿಯರ್. ಸೊ ಆವತ್ ನೀವು ತಗೊಂಡಿದ್ದ ತೀರ್ಮಾನ ಇವತ್ ನಿಮ್ ಜೀವನದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಏನರ್ಥ? ಇವತ್ ನಾವು ತಗೊಳ್ಳುವ ತೀರ್ಮಾನಗಳು ನಾಳೆ ನಮ್ ಜೀವನದಲ್ಲಿ ನಾವು ನೋಡ್ತೀವಿ ಅಂತ. ಅದನ್ನೇ ತಾನೇ ಮ್ಯಾನಿಫೆಸ್ಟೇಷನ್ ಅನ್ನೋದು. ಅದಕ್ಕಿಂತ ದೊಡ್ಡ ಮ್ಯಾನಿಫೆಸ್ಟೇಷನ್ ಏನು? ಐ ಮೀನ್ ವೆನ್ ಪೀಪಲ್ ಸೇ ಐ ಡೋಂಟ್ ಬಿಲೀವ್ ಇನ್ ಮಿರಾಕಲ್ಸ್, ವಾಟ್ ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂತ ಯಾರು ಹೇಳೋದಕ್ಕಾಗತ್ತೆ ಅಂದ್ರೆ ನಾವು ಮಾತ್ರ ಹೇಳೋದಕ್ಕಾಗತ್ತೆ. ನಮ್ ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂತ ನಾವು ಮಾತ್ರ ಹೇಳೋದಕ್ಕಾಗತ್ತೆ. ಅಂದ್ರೆ ಇದನ್ನ ಇನ್ನೂ ಸರಳವಾಗಿ ಹೇಳ್ಬೋದು ಅಂದ್ರೆ, ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರ್ತೀನಿ ಅನ್ನೋದಾಗಿದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕರೆಕ್ಟ್ ಆಗಿ ಓದಿರ್ಬೇಕು, ಕರೆಕ್ಟ್ ಅಲ್ವಾ? ಅಚಾನಕ್ಕಾಗಿ ಒನ್ ಫೈನ್ ಡೇ ಎತ್ಬಿಟ್ಟು ಈ ವೇಟ್ ಲಾಸ್ಗೆ ಬರೋಣ. ತುಂಬಾ ಜನ ಹೇಳ್ತಾರೆ, ಮೇಡಮ್ 1 week ಅಲ್ಲಿ ಸಣ್ಣ ಆಗ್ಬೇಕು ಅಂತ. ಸಾಧ್ಯನಾ? 10-15 ವರ್ಷಗಳು ನೀವು ನಿಮ್ ದೇಹಕ್ಕೆ ಸೊಪ್ಪು ತರಕಾರಿ ಕೊಡದೆ ಬರೀ ಸ್ವೀಟ್ಸ್ ಅನ್ನು ಕೊಟ್ಟು ಕ್ಯಾಲೋರೀಸ್ ಅನ್ನು ಕೊಟ್ಟು ಒಂದು ಲೆವೆಲ್ಗೆ ಬೆಳೆಸ್ಕೊಂಡ್ ಬಂದಿದ್ದೀರಾ. ಅಚಾನಕ್ ಆಗಿ ಒನ್ ಫೈನ್ ಡೇ ಎದ್ದು ನಾನು 1 ವಾರದಲ್ಲಿ ಸಣ್ಣ ಆಗ್ಬೇಕು ಅಂದ್ರೆ ಎಲ್ಲೋಗತ್ತ ತೂಕ? ಸಾಧ್ಯನಾ? ಅಂದ್ರೆ ಆವತ್ತು ನೀವು ಮಾಡಿದ ತೀರ್ಮಾನ ಆಫ್ ಅನ್ಹೆಲ್ದಿ ಈಟಿಂಗ್ ಅತ್ತಾನೆ ಇವತ್ತು ನಿಮ್ ದೇಹದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸೊ ಯು ಹ್ಯಾವ್ ಮ್ಯಾನಿಫೆಸ್ಟೆಡ್ ದಿಸ್ ಬಾಡಿ, ದಟ್ಸ್ ಇಟ್. ಸೊ ಈ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ನಡೆಯತ್ತಾ ಅಲ್ಲ, ಅಂತ ಈ ಕೇಳಿದ್ರೆ ಮ್ಯಾನಿಫೆಸ್ಟ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಹುಡುಗನೋ ಹುಡುಗಿನೋ ಇವತ್ತೊಂದು 150-200 kg ಇದಾರೆ ಅಂತ ಇಟ್ಕೊಳ್ಳಿ. ತಪ್ಪು ತಿಳ್ಕೊಂಬಿಡಿ, ಬಾಡಿ ಶೇಮಿಂಗ್ ತರ ಅಲ್ಲ. ಇವತ್ತು ಅವರೊಂದು 150 kg ಇದಾರೆ. ಅವರು ಒಂದು 70 kg ಆರಾಮವಾಗಿದ್ರು, ಆಮೇಲೆ ತಿನ್ನಕ್ ಶುರು ಮಾಡಿದ್ರು. ಇವತ್ತವರು 150. ಅಂದ್ರೆ 70-80 ಇದ್ದಾಗ ಈ 150 kg ಬಾಡಿ ಮ್ಯಾನಿಫೆಸ್ಟ್ ಮಾಡಿದ್ರ ಅವರು? ಆಫ್ ಕೋರ್ಸ್ ಹೇಗದು? ಸಬ್ಕಾನ್ಶಿಯಸ್ಲಿ. ಅಂದ್ರೆ ಅವರು ಆಯ್ಕೆ ಮಾಡಿದ್ದ ವಿಷಯಗಳು, ಅವ್ರು ತಗೊಂಡಿದ್ದ ತೀರ್ಮಾನಗಳು ಮ್ಯಾನಿಫೆಸ್ಟೆಡ್ ಇನ್ ಟು ದ ಲೈಫ್ ದೇ ಲಿವಿಂಗ್ ನೌ. ಫಸ್ಟ್ ಸಿಗರೆಟ್ ಸ್ಮೋಕ್ ಮಾಡಿದಾಗ ಏನು ಅನ್ಸಲ್ಲ. 10 ವರ್ಷ ನಂತರ ಏನೋ ಶ್ವಾಸಕೋಶದಲ್ಲಿ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಅವ್ನ್ ಫಸ್ಟ್ ಏನ್ ಗೊತ್ತಾ ಹೇಳೋದು? ಭಗವಂತ ನೀನ್ ಮಾಡಿದ್ ಕರೆಕ್ಟಾ ಅಂತ ಕೇಳ್ತಾನೆ. ಆದ್ರೆ ಕಾರಣ ಭಗವಂತನ ಅಥವಾ ಫಸ್ಟ್ ಸಿಗರೇಟಾ? ಅಲ್ಲಿಂದ ಪ್ರಾರಂಭ ಆಗಿದೆ ಆ ಒಂದು ಪಯಣನ. ಸೊ ಹೂಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ನಿಮ್ಮ ಹಳ್ಳ ನೀವೇ ತೋಡ್ಕೊಂಡ್ರಿ. ಕರೆಕ್ಟ್. ಎಲ್ಲಾ ವಿಷಯಗಳಲ್ಲೂ ಅಷ್ಟೇ ಅದು. ಇವತ್ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ನಾನು ಮೆಡಿಕಲ್ ಓದ್ಲೇಬೇಕು. ಸತತವಾದ ಪ್ರಯತ್ನ ಅದು. ಸುಮ್ನೆ ಒನ್ ಫೈನ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾನ್ ಡಾಕ್ಟರ್ ಆಗ್ತೀನಿ ಸಾಧ್ಯನಾ? ಇಲ್ಲ. ಆವತ್ತಿಂದ ಆ ಕೆಲಸ ಮಾಡ್ಕೊಂಡ್ ಬರ್ಬೇಕಾಗಿದೆ. ಇವತ್ತೇನ್ ಮಾಡ್ತೀವೋ ಅದ್ರ ಪ್ರಭಾವ ಕೆಲವೊಂದ್ಸತಿ ಇಮ್ಮಿಡಿಯೇಟ್ ಆಗಿ ನೋಡಬಹುದಾಗಿದೆ, ಕೆಲವೊಂದ್ಸತಿ ನಾಳೆ, ನಾಳಿದ್ದು, ಆಚೆ ನಾಳಿದ್ದು, ಮುಂದಿನ ವರ್ಷ, 10 ವರ್ಷದ ನಂತರ ನೋಡಬಹುದಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗ್ತೀರಾ, ಏನೋ ನೀರ್ ಕುಡಿತೀರಾ, ಆಟೋಮ್ಯಾಟಿಕ್ಲಿ ಇನ್ಫೆಕ್ಷನ್ ಆಗುತ್ತೆ, ಡೈರಿ ಆಗುತ್ತೆ, ಅವಾಗ್ಲೇ ರಿಸಲ್ಟ್ ಗೊತ್ತಾಗ್ಬಿಡ್ತು. ಕುಡಿಬಾರ್ದಾಗಿತ್ತು ಗುರು ಅನ್ಕೊಂಡೆ ತಾನೆ. ಇಟ್ ವಾಸ್ ಅ ಚಾಯ್ಸ್ ಯು ಮೇಡ್. 10 ರೂಪಾಯಿ ನೀರಲ್ಲಿ ತಗೊಳ್ಳೋ ಬದಲು ಇಲ್ಲೇ ಪರವಾಗಿಲ್ಲ ಕುಡಿದ್ಬಿಡೋಣ ಸ್ಕೆಚ್ ಹಾಕ್ತೆ. ಯಾರು ಮಾಡಿದ ತಪ್ಪು? ನಾನೇ ಮಾಡಿದ ತಪ್ಪು. ಅನುಭವಿಸ್ತಾ ಇರೋದು ಯಾರು? ನಾನೇ ಆಮೇಲೆ ಅದಕ್ಕೆ ನಾನು ಹಣೆ ಬರ ಚೆನ್ನಾಗಿರ್ಲಿಲ್ಲ ಅಂದ್ರೆ ಏನರ್ಥ? ಹಣೆ ಬರ ಯಾರು ಬರೀತಾರೆ? ನಾವೇ ನಮ್ಮ ಹಣೆ ಬರನ ಬರ್ಕೊಳ್ಳೋದು, ಇನ್ಯಾರು ಬರೆಯಲ್ಲ. ದಟ್ ಈಸ್ ಅ ಫ್ಯಾಕ್ಟ್. ಸೊ ರೀಸೆಂಟ್ ಆಗಿ ನಮ್ ಪೆಟ್ ಸಿಂಬಾ ಅಂತ ಇದಾನೆ, ಆಯ್ತಾ, ಚೌ ಬ್ರೀಡ್ ಅವನು, ಆಯ್ತಾ. ಅವನು ಲಿಟ್ರಲಿ ಮನೆ ಮಗನೇ. ಅಮ್ಮ ಇರ್ಲಿಲ್ಲ, ಒಂದು 3 months ಹಿಂದೆ ಅನ್ಸತ್ತ. ಅಮ್ಮ ಕೆನಡಾಲಿದ್ರು ನನ್ನ ತಂಗಿ ಹತ್ರ. ಇದ್ದಕ್ಕಿದ್ದ ಅವ್ನಿಗೆ ಟಿಕ್ ಫೀವರ್ ಆಗಿತ್ತು. ನಾವು ಒಂದ್ಸರಿ ಮಡಿಕೇರಿಗೆ ಹೋಗಿ ಬಂದಿದ್ವಿ. ಅದಾದ್ಮೇಲೆ ಅವ್ನಿಗೆ ಟಿಕ್ ಫೀವರ್ ಆಗಿದೆ. ಹಾಸ್ಪಿಟ್ಲ್ಗೆ ಹೋಗಿದ್ವಿ, ಕರ್ಕೊಂಬಂದ್ವಿ, ಎಲ್ಲ ವಾಸಿ ಆಯ್ತು. ಅಮ್ಮ ಅಲ್ಲಿ ಟೊರಾಂಟೋಗೆ ಹೋದ ದಿನದಿಂದ ಅವನಿಗೆ ಶುರು ಆಗಿದ್ದು ಕಂಪ್ಲೀಟ್ಲಿ 1 ವಾರ ಎದ್ದೇಳಕ್ಕಾಗ್ಲಿಲ್ಲ. ತುಂಬಾ ಹೆಲ್ತ್ ಇಶ್ಯೂಸ್ ಆಯ್ತು. ಜಯನಗರ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳು ಅಂತ ಹೋದ್ವಿ. ಹತ್ರ ಒಂದು 2-2.5 ಲಕ್ಷ ಖರ್ಚು ಮಾಡಿದ್ವಿ. ಆಯ್ತು. ಪ್ರತಿ ಸರಿ ಅಲ್ಲಿ ಹೋದ ಭಯ ಇಡ್ಸೋರು. ಅವನ್ನ ಅಡ್ಮಿಟ್ ಮಾಡಿದ್ವಿ ಸಿಂಬಾನ. ಹಾಸ್ಪಿಟಲ್ 10 days ಇದ್ದ. ಬ್ಲಡ್ ಟ್ರಾನ್ಸ್ಫರ್ ಮಾಡ್ಬೇಕಂತೆ, ಇದು ಅಂತ. ನನಗೆ ಅನ್ಸಿದ್ದು ನಿಜವಾಗ್ಲೂ ಅದು ದೊಡ್ಡ ಸ್ಕ್ಯಾಮ್ಗಳು, ಆಯ್ತಾ. ಸೀರಿಯಸ್ಲಿ ಹೇಳ್ಟೆಲ್ ಯು. ಫೈನಲಿ ಒಂದು ಫೈನಲ್ ಡೇ ಹೇಳ್ಬಿಟ್ರು. ಅಷ್ಟೊತ್ತಿಗೆ ಬಿಲ್ ಸರಿಯಾಗಿ ಮಾಡಿದ್ರು. ಇವಾಗಲೂ ನಾವು ಹೇಳಕ್ಕಾಗಲ್ಲ ಅದು ಇದು ಅಂತೆಲ್ಲ.
ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಫೈನಲಿ ಅಲ್ಲಿ ಬಂದವ್ರು ಯಾರೋ ಅಂದ್ರು, ಇನ್ನೊಬ್ರು ಯಾರೋ ಒಬ್ರು ಡಾಕ್ಟರ್ ಇದಾರೆ, ಗವರ್ಮೆಂಟ್ ಡಾಕ್ಟರ್, ಅವ್ರು ಒಂದು 500 ಚಾರ್ಜ್ ಮಾಡ್ತಾರೆ ಅಷ್ಟು. ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ. ಅವ್ರ ಹತ್ರ ಹೋದ್ರೆ ಎವ್ರಿ ಡೇ ಒಂದು 1500 ಏನೋ ತಗೊಳ್ಳೋರು. ಒಂದು ಇಂಜೆಕ್ಷನ್ ಇನ್ನೇನೋ ಕೊಟ್ರು. ಆದ್ರೂ ಸಿಂಹಂಗ್ ನಡಿಯಕ್ ಆಗ್ತಿಲ್ಲ. ನಾವು ಬ್ಲಾಂಕೆಟ್ ತಗೊಂಡು ಹೋಗಿ ಎಲ್ಲ ಅಲ್ಲೇ ಅವನಿಗೆ ಆಯ್ತಾ. ಅದೊಂದು ದೊಡ್ಡ ಸಫರಿಂಗ್. 1 ವಾರ ಆಯ್ತು. ಫೈನಲಿ 1 ವಾರ ಆದ್ಮೇಲೆ ಅವ್ರಿಗೆ ಹೇಳಿದ್ರು, ಇಲ್ಲ ನಾನಿನ್ನೇನು ಹೇಳಕ್ಕಾಗಲ್ಲ, ಇರೋಸ್ ದಿನ ಇಟ್ಕೊಂಬಿಡಿ ಅಷ್ಟೇ. ಅವರು ಆ ಡಾಕ್ಟರ್ ಡಾಕ್ಟ್ರು ಹೇಳ್ಬಿಟ್ಟು ಏನು ವಾಸಿ ಆಗ್ಲಿಲ್ಲ. ಅಲ್ಲೂ ಕೂಡ ಬಂದ್ವಿ, ಸಿಂಬಾಗೆ ಏನ್ ಮಾಡಿದ್ರು ಕೂಡ ಆಗ್ಲಿಲ್ಲ. ಅಂದ್ರೆ ಅಷ್ಟೇ, ನಾವು ಆ ಹೋಪ್ಸ್ ಬಿಟ್ಬಿಟ್ಟಿದ್ವಿ. ಅಮ್ಮ ಅಂತೂ ನಂಗೆ ಸಿಂಬನ್ ಬಗ್ಗೆನೇ ಮಾತಾಡ್ಬಿಡಿ, ನಂಗೆ ಅವ್ರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಅವ್ರು. ಅದೇ ಟೈಮ್ಗೆ ನನ್ನ ಫ್ರೆಂಡ್ ಹೇಳಿದ್ರು, ಇವರು ಸೌಜನ್ಯ, ಡಾಕ್ಟರ್ ಸೌಜನ್ಯ ಸಿಸ್ಟರ್ ಸೌಜನ್ಯ ಹೇಳಿದ್ರು ಏನು ಅಂದ್ರೆ, ಅಮ್ಮನ ಮಿಸ್ ಮಾಡ್ಕೋತಿರ್ತಾನವನು. ನೀ ಅಮ್ಮಂಗೆ ಏನಾದ್ರು ಒಂದು ಸೀರೆ ಅದು ಅಥವಾ ಇದು ಚೂಡಿದಾರ್ ವೇಲ್ ಇರುತ್ತಲ್ಲ ತಗೊಂಡೋಗಿ ವಾಸನೆ ತೋರಿಸು ಹಾಸ್ಪಿಟ್ಲಲ್ಲಿ ಅಂತ. ಅವಾಗ ಮತ್ತೆ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ. ಅದು ತೋರಿಸಿದ್ರು, ಓಕೆ ಏನೂ ಆಗಿಲ್ಲ, ವಾಪಸ್ ಬಂದು. ಅದೇ ಟೈಮ್ಗೆ ಯಾರೋ ಒಬ್ರು ದೇವ್ರು ಅದೇ ಹೆಂಗ್ ಕನೆಕ್ಟ್ ಮಾಡಿಸ್ತಾರೆ ಅನ್ನಕ್ಕೆ ಒಬ್ರು ಸಜೆಸ್ಟ್ ಮಾಡಿದ್ರು. ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವರು ತುಂಬಾ ಕಮ್ಮಿನೇ ಚಾರ್ಜ್ ಮಾಡ್ತಾರೆ. ಅವರು ಒಂದ್ಸರಿ ಅವ್ರ ಹತ್ರ ನೀವು ಕರ್ಕೊಂಡು ಹೋಗಿ ಅಂತ. ಕರ್ಕೊಂಡು ಹೋಗಕ್ಕೂ ಆಗಲ್ಲ, ಫಸ್ಟ್ ಮಾತಾಡಿ ಅವರಿಗೆ ಅಂತ. ಸಿಂಬನ್ ಕರ್ಕೊಂಡು ಹೋಗೋ ಪರಿಸ್ಥಿತಿಲೇ ಇರಲಿಲ್ಲ. ಸರಿ, ಅವ್ರಿಗೆ ಫೋನ್ ಮಾಡಿದೆ. ಇವ್ರು ನನಗೆ ಹೇಳಿದ್ರು ಅವರೆಲ್ಲ ಒಂದು 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಮೆಡಿಸಿನ್ಗೆ ಅಂತ. ನಾನು 100 ರೂಪಾಯಿ ನಿಜವಾಗ್ಲೂ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು 3000 ಅಂತಂದ್ರು. ನಾನು ಅಂದೆ, ಇವ್ರು 100 ರೂಪಾಯಿ ಅಂದ್ರು, ಅವ್ರು 3000 ಅಂತಿದ್ದಾರೆ. ನಾನು ಅನ್ಕೊಂಡೆ ಇದು ಇನ್ನೊಂದು ಯಾವುದೋ ಸ್ಕ್ಯಾಮು ಅಂತಂತು. ಆಮೇಲೆ ನನ್ನ ತಮ್ಮ ಪಕ್ಕ ಕೂತಿದ್ದ, ಅವನಂದ, ನೀನು ಅಲ್ಲಿ ಲಕ್ಷಗಳು ಬಿಲ್ ಕೊಟ್ಟಿದ್ಯಾ ಹಾಸ್ಪಿಟಲ್, 3,000 ಕೊಟ್ಬಿಡು ಅಂತ. ಅವಾಗ್ಲೂ ನಿಜವಾಗ್ಲೂ ಏನೂ ಇಲ್ಲ, ಆಯ್ತು ಒಂದು 3,000 ತಾನೆ ಅಂತ ಕೊಟ್ಬಿಟ್ಟೆ. ನೆಕ್ಸ್ಟ್ ಡೇನೆ ಅವ್ರ ಹುಡುಗನ ಕೈಯಲ್ಲಿ ಒಂದು ಬಾಟ್ಲಲ್ಲಿ ಮಾಮೂಲಿ ಒಂದು ನೀರು, ಇಷ್ಟು ನೀರು, ಇನ್ನೊಂದೇನೋ ಒಂದು ಪೇಸ್ಟ್ ತರದ್ದು ಕಳಿಸ್ಕೊಟ್ರು. ಅವ್ರು ಹೇಳಿದ್ರು. ಆಮೇಲೆ ಫೋನ್ ಮಾಡಿದೆ. ನನ್ಗೆ ಅಲ್ಗೂ ಕೂಡ ನಂಬಿಕೆ ಇಲ್ಲ, ನಾನು ಸುಮ್ಮನೆ ಏನೋ ಅವ್ರು ಹೇಳ್ತಾರೆ ನಾನು ಕೇಳಿಸ್ಕೊಬೇಕು ಅಂತ. ಆಮೇಲೆ ಅವ್ರು ಹೇಳಿದ್ರು, 1 ವಾರ ತಿನ್ಸಿ ಇದನ್ನ ನಿಮ್ಮ ಸಿಂಬಾಗ, ಆಮೇಲೆ ಈ ವಾಟರ್ನ ಸ್ಪ್ರೇ ಮಾಡಿ ಅವನ ಮೇಲೆ ಒಂಚೂರು ಕುಡಿಸಿ ಅಂತ. ನಾನು ಅನ್ಕೊಂಡೆ ಇದು ಬಕ್ವಾಸ್, ಇದು ನಾನು ಏನ್ ಮಾಡ್ತಾ ಇದ್ದೀನಿ. ನನಗೆ ಒಂಥರ ಅಸಹ್ಯ ಆಗಕ್ಕೆ ಶುರು ಆಯ್ತು. ಸುಮ್ಮನೆ ವಾಟರ್ ಸ್ಪ್ರೇ ಮಾಡೋದಂತೆ, ಅವ್ನು ತಿನ್ಸೋದಂತೆ. ನಂಗೆ ಹೋಪ್ಸ್ ಇಲ್ಲ. ಅವ್ರು ಡಾಕ್ಟರ್ ಹೇಳ್ಬಿಟ್ಟಿದ್ರು, ಇಲ್ಲ 3 ದಿನ ಹೊಟ್ಟೋಗ್ತಾರೆ ಅಂತ ಅಂದ್ಬಿಟ್ಟು. ಅದು ತುಂಬಾ ಎಮೋಷನಲ್. ಯಾಕಂದ್ರೆ ನಿಮ್ ಮನೆಗಳಲ್ಲಿ ಪೆಟ್ಸಿದ್ರೆ ನಿಮಗೆ ಗೊತ್ತಾಗತ್ತೆ ಅದೊಂದು. ಅದ್ ಹೆಂಗಿರುತ್ತೆ ಅಂದ್ರೆ, ನಮಗ್ ಬೇರೆ ಅಪ್ಪ ಅಮ್ಮ ಬೇರೆ ಮನೇಲಿರ್ಲಿಲ್ಲ ಅವಾಗ. ತುಂಬಾ ಪ್ರತಿ ದಿನ ಲಿಟ್ರಲಿ ನರ್ಕ ಆಗ್ಬಿಟ್ಟಿತ್ತು. ನಾನು ಆ ನೋವಲ್ಲೂ ತಲೆ ಇಟ್ಕೊಂಡು ಇಲ್ಲಿ ಬಂದು ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ನಗ್ತಾ ಪಾಡ್ಕಾಸ್ಟ್ ಮಾಡ್ತಾ ಇದ್ದೆ. ಫೈನಲ್ಲಿ ಒಂದ್ಸರಿ ಏನ್ ಸ್ಪ್ರೇ ಮಾಡಿದೆ, ತಿನ್ನಿಸ್ದೆ. ಅವ್ರಿಗೆ ಕೇಳ್ದೆ, ಇದು ಏನ್ ಸರ್ ಇದು ಈ ನೀರು ಏನ್ ವರ್ಕ್ ಆಗತ್ತೆ ಅಂತ. ಅವ್ರಂದ್ರು ಅದೇನೋ ಫ್ಲವರ್ ಎಕ್ಸ್ಟ್ರಾಕ್ಟ್ ಇದ್ದು, ನಂಗೆ ಹೀಲ್ ಮಾಡಿರೋ ವಾಟರ್ ಅದು ಇದು ಒಂದು. ಫಸ್ಟ್ ಡೇ ಆಯ್ತು, ಸೆಕೆಂಡ್ ಡೇ ಆಯ್ತು, ಥರ್ಡ್ ಡೇಗೆ ಸಿಂಬಾ ಎದ್ದು ಕೂತ್ಕೊಂಡ. ಐ ವಾಸ್ ಲೈಕ್, 2.5 ತಿಂಗಳಿಂದ ನಮ್ಮ ಮಗು ಎದ್ದಿರ್ಲಿಲ್ಲ. 2.5 ತಿಂಗಳಿಂದ ಎತ್ ಕೂತ್ಕೊಂಡ. ಆಮೇಲೆ 4ನೇ ದಿನದಿಂದ ಮೊಸರನ್ನ ತಿನ್ನಕ್ ಶುರು ಮಾಡ್ದ. ಶ್ರುತಿ ಜಾಸ್ತಿ ಇಲ್ಲ, ಶ್ರುತಿ ಬರೀ 10 ದಿನ 10-15 ಡೇಸ್ ಅಲ್ಲಿ ನಮ್ ಸಿಂಬಾ ನಡಿಯಕ್ ಶುರು ಮಾಡ್ಬಿಟ್ಟ. ಅದೇ ಟೈಮ್ಗೆ ಅವ್ನಿಗೊಂದ್ ಸ್ವಲ್ಪ ಕಾಲ್ ಬೇರೆ ನಡಿಯಕ್ ಕಷ್ಟ ಆಗ್ಬಿಟ್ಟಿತ್ತು. ಅವ್ರಿಗೆ ಫೋನ್ ಮಾಡಿದ್ವಿ, ಮತ್ತೆ ಕಾಲ್ಗೇನೋ ಮೆಡಿಸಿನ್ ಕೊಟ್ರು. ಅದು ಕೂಡ ಅದಕ್ಕೆ ಮುಂಚೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಅವ್ರಲ್ಲಿ ಹೇಳಿದ್ರು 15,000 ಸ್ಕ್ಯಾನಿಂಗು, ಮಣ್ಣು ಮಸಿ. ಹೇಗೆ ನಾನು ಅಮ್ಮಂಗೆ ಹೇಳ್ಬಿಟ್ಟಮ್ಮ, ಇನ್ನು ದಯವಿಟ್ಟು ಈ ಹಾಸ್ಪಿಟ್ಲ್ ಇವ್ರು ಬೇಡವೇ ಬೇಡ ನಮಗೆ, ಆಯ್ತಾ, ಖಂಡಿತ ಬೇಡ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಫೋನ್ ಮಾಡಿದ್ರೆ ಅದೇನೋ ಆಯಿಲ್ ಹಚ್ಚಕ್ ಕೊಟ್ರು. ಭಗವಂತ ನಿಜವಾಗ್ಲೂ ಆ ವ್ಯಕ್ತಿ ಚೆನ್ನಾಗಿರ್ಲಿ, ಅವ್ರು ಎಲ್ಲಿದ್ರು ಅವ್ರು ಚೆನ್ನಾಗಿರ್ಲಿ. ಸಿಂಬಾ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟ ಅಂದ್ರೆ. ನಾನು ಇದೇ ಲಾಸ್ಟ್ ಟೈಮ್ ಗೌರಿ ಸುಬ್ರಹ್ಮಣ್ಯ ಅವ್ರು ಬಂದಾಗ ನಾವು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅಂದ್ರೆ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಹೆಂಗೆ ಹೆಲ್ಪ್ ಆಗತ್ತೆ ಅಂತ. ಈ ಪಾಡ್ಕಾಸ್ಟ್ ನ ಅರ್ಜುನ್ ಸರ್ಜಾ ಅವರು ನೋಡಿದ್ದಾರೆ ಚೆನ್ನೈಯಲ್ಲಿ. ಅರ್ಜುನ್ ಸರ್ಜಾ ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ, ಅವ್ರ ಮಗಳು, ಆಮೇಲೆ ಅವರು ಡಾಕ್ಟರ್ ಪ್ರಿಯಾ ಅಂತ ಅವ್ರ ನಾದಿ ಇದಾರೆ. ಅವರೆಲ್ಲ ಪಾಡ್ಕಾಸ್ಟ್ ನೋಡಿ ನಂಗೆ ಅರ್ಜುನ್ ಸರ್ಜಾ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಹಿಂಗೆ ರಾಜೇಶ್ ಇದು ನೀವು ಹೇಳಿದ್ರಲ್ಲ ನಿಮ್ ನಾಯಿ ಬಗ್ಗೆ, ಅವ್ರ ಮನೇಲಿ ಅವ್ರ ಪೆಟ್ಟಿಗೂ ಪ್ರಾಬ್ಲಮ್ ಆಗುತ್ತೆ, ಯಾರೋ ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ, ಅವ್ರನ್ನ ಕನೆಕ್ಟ್ ಮಾಡ್ಸಕ್ಕಾಗತ್ತಾ ಅಂತ. ತಕ್ಷಣ ಕನೆಕ್ಟ್ ಆದ್ರು. ಅವ್ರು ಸಾಯಂಕಾಲ ಅರ್ಜುನ್ ಸರ್ಜಾ ಅವ್ರ ಸರ್ ಇವ್ರನ್ನ ಅಲ್ಲಿಂದ ಫ್ಲೈಟಲ್ಲಿ ಕರೆಸ್ಕೊಂಡ್ರು, ಚೆನ್ನೈಗೆ ಹೋಗಿ ನೆಕ್ಸ್ಟ್ ಡೇ ಟ್ರೀಟ್ಮೆಂಟ್ ಬಂದ್ರು. ಮೊನ್ನೆ ಮೆಸೇಜ್ ಬಂತು, ಅವರು ಡಾಕ್ಟರ್ ಪ್ರಿಯಾ ಕೂಡ ಮಾಡಿದ್ರು, ಅಂದ್ರೆ ಅವ್ರ ನಾದಿನಿ ಕೂಡ ಮೆಸೇಜ್ ಮಾಡಿದ್ರು, ಈಗ ನಮ್ಮ ಮಗು ಚೆನ್ನಾಗಿರುತ್ತೆ. ನಾನು ಅನ್ಕೊಳ್ಳೋದು, ಎಲ್ಲಿಂದ ಎಲ್ಲಿಗೆ ಭಗವಂತ. ನಿಜವಾಗ್ಲು ನನಗೆ ನಿಜವಾಗ್ಲು ನಾನೊಬ್ಬ BE ಗ್ರಾಜ್ಯುಯೇಟು, ಸೈನ್ಸ್ ಸ್ಟೂಡೆಂಟ್, ಎಲ್ಲಾನು ಗೊತ್ತು. ಮೆಡಿಕಲ್ ಸೈನ್ಸ್ ಇದೆಲ್ಲ ಮುಂದುವರೆದಿತ್ತು. ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್. ಇದೆಲ್ಲದಕ್ಕೂ ಮೀರಿತು ಒಂದು ಶಕ್ತಿ ಇದೆ. ಅದು ಯಾವ ಜಾತಿ, ಯಾವ ಧರ್ಮ, ಯಾರಾದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ,
ಏನೋ ಒಂದು ಶಕ್ತಿ ಇದೆ, ಅದೇ ನಮ್ಮನ್ನು ಕಾಪಾಡ್ತಿದೆ. ನಾವು ಅದನ್ನ ಯೂನಿವರ್ಸ್ ಅಂತೀವಿ, ಕಾಸ್ಮಾಸ್ ಅಂತೀವಿ ಅಲ್ವಾ. ಅಬ್ಸಲ್ಯೂಟ್ಲಿ. ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋರು, ಫಸ್ಟ್ ಟೈಮ್ ಪಾಡ್ಕಾಸ್ಟ್ ನೋಡ್ತೀರಿ, ಈಗ ಇಲ್ಲಿ ಇಬ್ರು ಆರ್ಜೆಗಳು ಕೂತ್ಕೊಂಡು ಸ್ವಿಚ್ ವರ್ಡ್ಸ್ ಅಂತ ಮಾತಾಡ್ತಿರೋ.